ನಮಸ್ಕಾರ ಆತ್ಮೀಯ ಸಿಂಹರಾಶಿಯವರೇ. ಸಿಂಹರಾಶಿ ಹೆಸರಲ್ಲೇ ಇದೆ ಒಂದು ಗತ್ತು, ಗಾಂಭೀರ್ಯ. ಕಾಡಿಗೆ ರಾಜ ಸಿಂಹವಾದರೆ ರಾಶಿ ಚಕ್ರಕ್ಕೆ ರಾಜ ಈ ಸಿಂಹರಾಶಿ. ನೀವು ಹುಟ್ಟಿರೋದೇ ಆಳೋದಕ್ಕೆ, ಗೆಲ್ಲೋದಕ್ಕೆ ಅನ್ನೋದು ಎಷ್ಟು ಸತ್ಯವೋ, ರಾಜನಿಗೂ ಕೂಡ ಕೆಲವೊಮ್ಮೆ ಸೋಲಿನ ರುಚಿ ನೋಡುವ ಕಾಲ ಬರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ತಳಮಳ ಶುರುವಾಗಿದೆ ಅಲ್ವಾ? ನಾನು ಅಂದುಕೊಂಡಿದ್ದು ಯಾಕೆ ಆಗ್ತಿಲ್ಲ, ನನ್ನ ಪ್ಲಾನ್ ಎಲ್ಲಿ ಎಡವುತ್ತಿದೆ ಅಂತ ಅನಿಸ್ತಿದೆಯಾ? ಗಾಬರಿಯಾಗಬೇಡಿ, ಇದು ಕೇವಲ ನಿಮ್ಮೊಬ್ಬರ ಕಥೆಯಲ್ಲ, ಗ್ರಹಗಳ ಆಟ. ವಿಶೇಷವಾಗಿ ಈ ವರ್ಷ ಸಿಂಹ ರಾಶಿಯವರಿಗೆ ಬರೋಬ್ಬರಿ 9 ತಿಂಗಳುಗಳ ಕಾಲ ಅಗ್ನಿ ಪರೀಕ್ಷೆಯ ಸಮಯ. ಹಾಗಾದರೆ ಸಿಂಹ ಈ ವರ್ಷ ಗರ್ಜಿಸುತ್ತಾ ಅಥವಾ ಗುಹೆ ಸೇರುತ್ತಾ? ನಿಮ್ಮ ಸೋಲಿಗೆ ಕಾರಣವಾಗ್ತಿರೋ ಆ ಒಂದು ಗುಣ ಯಾವುದು? ಅದನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ಎಳೆ ಎಳೆಯಾಗಿ ಬಿಚ್ಚುತ್ತೀನಿ. ದಯವಿಟ್ಟು ಪೂರ್ತಿ ವಿಷಯವನ್ನ ಗಮನವಿಟ್ಟು ಕೇಳಿ. ಇದು ನಿಮ್ಮ ಜೀವನದ ಪ್ರಶ್ನೆ. ಇದೇ ರೀತಿಯ ನಿಮ್ಮ ಭವಿಷ್ಯದ ಮುನ್ನೋಟವನ್ನು ತಿಳಿಯಲು ನಮ್ಮ ರಾಶಿ ಮಾಸ್ಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ. ನಿಮ್ಮೆಲ್ಲ ಸಂಕಷ್ಟಗಳನ್ನು ದೂರ ಮಾಡಲು ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ. ಆತ್ಮೀಯ ಸಿಂಹ ರಾಶಿಯವರೇ, ಮೊದಲಿಗೆ ನಾವು ಹೋದ ವರ್ಷವನ್ನೊಮ್ಮೆ ತಿರುಗಿ ನೋಡೋಣ. ಸಿಂಹ ರಾಶಿಯವರಿಗೆ ಕಳೆದ ವರ್ಷ ಬಹುತೇಕ ಈ ಸಮಯ ಆನಂದಮಯ ಅನ್ನೋ ತರಹಾನೇ ಕಳೆದು ಹೋಯಿತು. ಜೂನ್ ತಿಂಗಳಿಂದ ಅಕ್ಟೋಬರ್ವರೆಗಿನ ಸಮಯವನ್ನ ನೆನಪಿಸಿಕೊಳ್ಳಿ. ಎಷ್ಟೋ ಜನ ಸಿಂಹ ರಾಶಿಯವರು ಆ ಸಮಯದಲ್ಲಿ ಜಾಕ್ಪಾಟ್ ಹೊಡೆದಿದ್ದೀರಿ. ಬಿಸ್ನೆಸ್ನಲ್ಲಿ ಲಾಭ ಆಗಿರಬಹುದು, ಅಂದುಕೊಂಡ ಕೆಲಸಗಳು ಸರಾಗವಾಗಿ ನಡೆದಿರಬಹುದು. ಒಟ್ಟಾರೆಯಾಗಿ ಒಂದು ರಾಜಯೋಗದ ಅನುಭವ ನಿಮಗೆ ಸಿಕ್ಕಿತ್ತು. ಆ ಯಶಸ್ಸಿನ ಅಮಲಿನಲ್ಲಿ ನೀವಿನ್ನೂ ಇದ್ದರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಯಾಕಂದ್ರೆ ಕಾಲ ಒಂದೇ ರೀತಿ ಇರೋಲ್ಲ ಅನ್ನೋದೇ ಜ್ಯೋತಿಷ್ಯ ಶಾಸ್ತ್ರದ ಶಾಶ್ವತ ಸತ್ಯ. ಈಗ ಕಾಲ ಬದಲಾಗುತ್ತಿದೆ, ಗ್ರಹಗಳ ನಡೆ ಬದಲಾಗುತ್ತಿದೆ. ಇಷ್ಟು ದಿನ ನಿಮ್ಮ ಪರವಾಗಿದ್ದ ಅದೃಷ್ಟ ದೇವತೆ ಈಗ ಸ್ವಲ್ಪ ಕಣ್ಣು ಮುಚ್ಚಲಿದ್ದಾಳೆ. ಈ ವರ್ಷದ ಆರಂಭದ ಕತೆ ನೋಡೋದಾದ್ರೆ, ಗುರುಗ್ರಹವು 11ನೇ ಸ್ಥಾನದಲ್ಲಿ ಇದ್ದಾನೆ. ಇದು ನಿಜಕ್ಕೂ ಒಂದು ಸುವರ್ಣ ಅವಕಾಶದ ಸಮಯ. ವರ್ಷದ ಮೊದಲ 3 ತಿಂಗಳು ಅಂದರೆ ಸರಿಸುಮಾರು ಮೇ ತಿಂಗಳವರೆಗೂ ನಿಮಗೆ ಗ್ರಹಬಲ ಚೆನ್ನಾಗಿದೆ. ಯಾರೆಲ್ಲ ದಂಪತಿಗಳು ಮಗುವಿಗಾಗಿ ಪ್ರಯತ್ನ ಪಡುತ್ತಿದ್ದೀರೋ ಅವರಿಗೆ ಈ ಸಮಯ ಅತಿ ಅದ್ಭುತವಾಗಿದೆ. ಸಂತಾನ ಭಾಗ್ಯದ ಯೋಗಗಳು ಬಲವಾಗಿವೆ. ಹಾಗೆ ಆರ್ಥಿಕವಾಗಿಯೂ ಅಭಿವೃದ್ಧಿ ಕಾಣುವ ಸಮಯವಿದು. ಆದರೆ ನೆನಪಿಡಿ, ಈ 3 ತಿಂಗಳು ಮಾತ್ರ ನಿಮಗೆ ಸಿಗುವ ಬೋನಸ್ ಸಮಯ. ಈ ಸಮಯದಲ್ಲಿ ನೀವು ಎಷ್ಟು ಸಾಧ್ಯವೋ ಅಷ್ಟು ಸಂಪನ್ಮೂಲಗಳನ್ನು, ಹಣವನ್ನು ಉಳಿಸಿಟ್ಟುಕೊಳ್ಳಬೇಕು. ಯಾಕೆಂದರೆ ಮುಂದೆ ಬರುವ ದಿನಗಳು ಅಷ್ಟು ಸುಲಭವಲ್ಲ. ಮಳೆಗಾಲ ಬರುವ ಮುನ್ನ ಇರುವೆಗಳು ಹೇಗೆ ಆಹಾರ ಶೇಖರಣೆ ಮಾಡಿಕೊಳ್ಳುತ್ತವೆಯೋ ಹಾಗೆ ಸಿಂಹರಾಶಿಯವರು ಈ ವರ್ಷದ ಆರಂಭದಲ್ಲಿ ಸಿಗುವ ಲಾಭವನ್ನು ಜೋಪಾನ ಮಾಡಿಕೊಳ್ಳಬೇಕು. ಈಗ ಅಸಲಿ ವಿಚಾರಕ್ಕೆ ಬರೋಣ. ಯಾವಾಗ ಗುರುಗ್ರಹವು ತನ್ನ ಸ್ಥಾನ ಬದಲಿಸಿ ಕಟಕ ರಾಶಿಯ 12ನೇ ಮನೆಗೆ ಪ್ರವೇಶ ಮಾಡುತ್ತಾನೋ ಅಲ್ಲಿಂದ ನಿಮ್ಮ ಅಸಲಿ ಹೋರಾಟ ಶುರುವಾಗುತ್ತದೆ. ಜ್ಯೋತಿಷ್ಯದಲ್ಲಿ 12ನೇ ಮನೆ ಅಂದರೆ ಅದು ವ್ಯಯಭಾವ, ನಷ್ಟದ ಮನೆ, ಖರ್ಚಿನ ಮನೆ. ಇಲ್ಲಿಯವರೆಗೂ 11ನೇ ಮನೆಯಲ್ಲಿದ್ದು ನಿಮಗೆ ಏನೆಲ್ಲ ಲಾಭ ಕೊಟ್ಟಿದ್ದನೋ 12ನೇ ಮನೆಗೆ ಹೋದಾಗ ಅಷ್ಟೇ ಪ್ರಮಾಣದ ತೊಂದರೆಗಳನ್ನು, ಖರ್ಚುಗಳನ್ನು ತಂದುಕೊಡುತ್ತಾನೆ. ಒಟ್ಟಾರೆಯಾಗಿ ಹೇಳೋದಾದರೆ, ವರ್ಷದ ಆ 3 ತಿಂಗಳು ಬಿಟ್ಟರೆ ಉಳಿದ 9 ತಿಂಗಳು ನೀವು ಗುರುವಿನಿಂದ ಯಾವುದೇ ದೊಡ್ಡ ಶುಭ ಫಲವನ್ನು ನಿರೀಕ್ಷೆ ಮಾಡೋ ಹಾಗಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ. ಬಂದ ಹಣ ನೀರಿನ ಹಾಗೆ ಖರ್ಚಾಗಿ ಹೋಗುತ್ತೆ. ಇದಕ್ಕಿಂತಲೂ ಮುಖ್ಯವಾದ ವಿಚಾರ ಅಂದರೆ ಶನೈಶ್ವರನ ಆಟ. ಹೌದು, ನೀವು ಒಪ್ಪಲೇಬೇಕಾದ ಕಠಿಣ ಸತ್ಯವಿದು. ಶನಿಯು ಮೀನ ರಾಶಿಯ 8ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಇದನ್ನೇ ನಾವು ಅಷ್ಟಮ ಶನಿ ಅಂತ ಕರೆಯೋದು. ಸಿಂಹ ರಾಶಿಯವರೇ, ದಯವಿಟ್ಟು ಗಮನ ಕೊಡಿ. ಅಷ್ಟಮ ಶನಿ ಅಂದರೆ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದ ಕಠಿಣ ಪಾಠಗಳನ್ನು ಕಲಿಸುವ ಸಮಯ. ಈ ವರ್ಷ ಶನಿ ಮಹಾತ್ಮ ನಿಮಗೆ ತೊಂದರೆ ಕೊಡೋದು ಖಂಡಿತ. ಆದರೆ ಅವನು ತೊಂದರೆ ಕೊಡೋದು ನಿಮಗೆ ಕೆಟ್ಟದಾಗಲಿ ಅಂತ ಅಲ್ಲ, ನಿಮ್ಮಲ್ಲಿರುವ ಅಹಂಕಾರವನ್ನು ಮುರಿಯೋದಕ್ಕೆ. ವರ್ಷ ಪೂರ್ತಿ ನೀವು ಶನೈಶ್ವರನ ಆಟಕ್ಕೆ ಶರಣಾಗಲೇಬೇಕು. ಎಷ್ಟೇ ಧೈರ್ಯವಿದ್ದರೂ, ಎಷ್ಟೇ ದುಡ್ಡಿದ್ದರೂ ಅಷ್ಟಮ ಶನಿಯ ಪ್ರಭಾವದ ಮುಂದೆ ಎಲ್ಲವೂ ಶೂನ್ಯ. ಇಲ್ಲಿ ನಾನು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಸಿಂಹರಾಶಿಯವರು ಜೀವನದಲ್ಲಿ ಯಾಕೆ ಉದ್ಧಾರ ಆಗ್ತಿಲ್ಲ ಅಥವಾ ಪದೇ ಪದೇ ಯಾಕೆ ಹೇಳುತ್ತಾರೆ ಗೊತ್ತಾ? ಅದು ನಿಮ್ಮ ಅತಿಯಾದ ಆತ್ಮವಿಶ್ವಾಸ ಮತ್ತು ನಾನು ಹಿಡಿದಿದ್ದೆ ಹಠ ಅನ್ನೋ ಗುಣದಿಂದ. ನೀವು ಸ್ವಾಭಾವಿಕವಾಗಿಯೇ ನಾಯಕರು, ಲೀಡರ್ಗಳು. ಯಾರಿಗೂ ತಲೆ ಬಗ್ಗಿಸೋಕೆ ಇಷ್ಟಪಡಲ್ಲ. ಆದರೆ ಸ್ನೇಹಿತರೆ, ಈ ವರ್ಷ ನಿಮ್ಮ ಈ ಗುಣವೇ ನಿಮಗೆ ನೆಗೆಟಿವ್ ಆಗಿ ಪರಿಣಮಿಸಲಿದೆ. ಅಷ್ಟಮ ಶನಿ ನಡೆಯುವಾಗ ಯಾರು ವಿನಯದಿಂದ ಇರುತ್ತಾರೋ, ಯಾರು ನನ್ನದೇನೂ ಇಲ್ಲ, ಎಲ್ಲ ದೇವರ ಇಚ್ಛೆ ಅಂತ ತಗ್ಗಿ ಬಗ್ಗಿ ನಡೆಯುತ್ತಾರೋ ಅವರು ಮಾತ್ರ ಬಚಾವಾಗ್ತಾರೆ. ಆದರೆ ನೀವು ನಾನು ಮಾಡಿದ್ದೆ ಸರಿ, ನಾನೇ ಗೆಲ್ತೀನಿ ಅಂತ ಈಗೇನಾದರೂ ಹಠಕ್ಕೆ ಬಿದ್ದರೆ ಅಥವಾ ರಿಸ್ಕ್ ತಗೊಂಡ್ರೆ ಮಣ್ಣು ಮುಕ್ಕೋದು ಗ್ಯಾರಂಟಿ. ಅದಕ್ಕೆ ನಾನು ಕಳಕಳಿಯಿಂದ ಹೇಳ್ತಿದ್ದೀನಿ, ಈ ವರ್ಷ ದಯವಿಟ್ಟು ಯಾವುದೇ ಹೊಸ ಪ್ರಯತ್ನಗಳಿಗೆ ಕೈ ಹಾಕಬೇಡಿ. ನಾನು ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ, ಕೆಲಸ ಬಿಟ್ಟು ಬೇರೆ ಕಡೆ ಟ್ರೈ ಮಾಡ್ತೀನಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ಮೊತ್ತ ಹಾಕ್ತೀನಿ ಅನ್ನೋ ಸಾಹಸಗಳು ಬೇಡವೇ ಬೇಡ. ಇರುವ ಕೆಲಸದಲ್ಲೇ ಎಷ್ಟೇ ಕಿರಿಕಿರಿ ಇದ್ರೂ, ಸಂಬಳ ಕಡಿಮೆ ಇದ್ರೂ, ಬಾಸ್ ಬೈದ್ರೂ ಕೂಡ ತಲೆ ಕೆಡಿಸಿಕೊಳ್ಳದೆ ಇರುವ ಕೆಲಸವನ್ನು ಉಳಿಸಿಕೊಂಡರೆ ಸಾಕು. ಈ ವರ್ಷ ನೀವು ಗೆಲ್ಲೋದಕ್ಕಿಂತ ಮುಖ್ಯ ಟಿಕೆಟ್ ಉಳಿಸಿಕೊಳ್ಳೋದು. ಸಮೃದ್ಧಿ ಮತ್ತು ತೃಪ್ತಿ ಇರುವ ಕೆಲಸದಲ್ಲೇ ಕಾಣಬೇಕು. ಹೊಸ ಸಾಹಸಕ್ಕೆ ಹೋದರೆ ಇರುವ ನೆಮ್ಮದಿಯೂ ಹೋಗಿ ಸಾಲದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಹೆಚ್ಚಿದೆ. ಇನ್ನೊಂದು ಕಡೆ ರಾಹು ಮತ್ತು ಕೇತುಗಳು 1ನೇ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮನಸ್ಥಿತಿ ಹದಗೆಡಬಹುದು. ಇಲ್ಲದ ಚಿಂತೆಗಳು ನಿಮ್ಮನ್ನ ಕಾಡಬಹುದು. ಸಣ್ಣ ವಿಷಯಕ್ಕೂ ದೊಡ್ಡದಾಗಿ ರಿಯಾಕ್ಟ್ ಮಾಡ್ತೀರಾ. ನಿಮ್ಮ ಕೋಪವೇ ನಿಮ್ಮ ಶತ್ರು ಆಗುತ್ತೆ. ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಅಥವಾ ಗಂಡನ ಜೊತೆ ಜಗಳ ಆಡೋದು, ಸಂಬಂಧಗಳನ್ನು ಕಡಿದುಕೊಳ್ಳೋದು ಮಾಡ್ಕೋಬೇಡಿ.
ರಾಹು ನಿಮಗೆ ಭ್ರಮೆ ಹುಟ್ಟಿಸುತ್ತಾನೆ. ನನಗೆ ಕಾಯಿಲೆ ಇದೆಯಾ, ನನಗೆ ಏನೋ ಆಗೋಗುತ್ತೆ ಅನ್ನೋ ಭಯ ಹುಟ್ಟಿಸುತ್ತಾನೆ. ಆದರೆ ಅದೆಲ್ಲ ಕೇವಲ ಗ್ರಹಗಳ ಆಟ ಅಷ್ಟೇ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಆದರೆ ಅತಿಯಾದ ಭಯ ಬೇಡ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಈ ವರ್ಷವನ್ನ ದಾಟೋದು ಹೇಗೆ? ಪರಿಹಾರ ತುಂಬಾನೇ ಸರಳ ಮತ್ತು ಶಕ್ತಿಶಾಲಿ. ವರ್ಷಪೂರ್ತಿ ಆಂಜನೇಯ ಸ್ವಾಮಿ ಮತ್ತು ಶನಿ ದೇವರ ದರ್ಶನ ನಿಮಗೆ ಕಾಯಮ ಆಗಿರಬೇಕು. ಸಾಧ್ಯವಾದರೆ ಪ್ರತಿ ಶನಿವಾರ ತಪ್ಪದೇ ದೇವಸ್ಥಾನಕ್ಕೆ ಹೋಗಿ ಶನಿ ದೇವರಿಗೆ ಎಳ್ಳು ಬತ್ತಿ ಹಚ್ಚಿ ಹಾಗೇ ತುಳಸಿ ಮಾಲೆಯನ್ನ ಅರ್ಪಿಸಿ ದರ್ಶನ ಮಾಡಿ ಬನ್ನಿ. ನೆನಪಿಡಿ, ಶನಿಯನ್ನು ನಿಯಂತ್ರಿಸಬಲ್ಲ ಏಕೈಕ ಶಕ್ತಿ ಅಂದ್ರೆ ಅದು ಹನುಮಂತ ಮಾತ್ರ. ಆಂಜನೇಯನ ಆರಾಧನೆ ಮಾಡೋದ್ರಿಂದ ನಿಮಗೆ ಮನಃಶಾಂತಿ ಸಿಗುತ್ತೆ, ಧೈರ್ಯ ಬರುತ್ತೆ. ಇಲ್ಲಿ ನೀವು ಶುಭ ಫಲಗಳನ್ನ ಅಂದ್ರೆ ಲಾಟರಿ ಹೊಡೆಯೋದನ್ನೋ ಪ್ರಮೋಷನ್ ಸಿಗೋದನ್ನೋ ನಿರೀಕ್ಷೆ ಮಾಡೋ ಹಾಗಿಲ್ಲ. ಆದರೆ ಎದುರಾಗುವ ಕಷ್ಟಗಳನ್ನು ತಡೆದುಕೊಳ್ಳುವ ಶಕ್ತಿ ಮತ್ತು ಮನಃಶಾಂತಿಯನ್ನು ದೇವರು ಖಂಡಿತ ಕೊಡ್ತಾನೆ. ಇದರ ಜೊತೆಗೆ ಒಮ್ಮೆ ನವಗ್ರಹ ಶಾಂತಿಯನ್ನ ಮಾಡಿಸೋದು ತುಂಬಾನೇ ಒಳ್ಳೆಯದು. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಆಗುವ ದುಷ್ಪರಿಣಾಮಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ರಾಹು ಕೇತುಗಳ ಪೀಡೆ ತಪ್ಪುತ್ತೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ಕತ್ತಲೆ ಆದ ಮೇಲೆ ಬೆಳಕು ಬರಲೇಬೇಕು. ಈ 9 ತಿಂಗಳು ಕಷ್ಟ ಇರಬಹುದು, ಆದರೆ ಇದು ನಿಮ್ಮನ್ನ ಗಟ್ಟಿ ಮಾಡಲು ಬರ್ತಿರೋ ಸಮಯ. ಸಿಂಹ ರಾಶಿಯವರೇ, ಈ ವರ್ಷ ನಿಮ್ಮ ಗರ್ಜನೆಯನ್ನ ಸ್ವಲ್ಪ ಕಡಿಮೆ ಮಾಡಿ ಮೌನಕ್ಕೆ ಶರಣಾಗಿ ತಾಳ್ಮೆ ಅನ್ನೋ ಅಸ್ತ್ರವನ್ನ ಹಿಡಿದುಕೊಳ್ಳಿ. ಆಗ ನೋಡಿ, ಎಂತಹ ಅಷ್ಟಮ ಶನಿ ಬಂದರೂ ನಿಮ್ಮ ಕೂದಲು ಕೂಡ ಕುಂಕಿಸಲು ಆಗುವುದಿಲ್ಲ. ಸರ್ವೇ ಜನ ಸುಖಿನೋ ಭವಂತು. ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ.